ಅಂದ್ರೆ ಹಿಂಗಾಗೋ ಪರಿಸ್ಥಿತಿ ಇತ್ತ ತಿಮ್ಮರೋಡಿ ಅವ್ರಿಗೆ ಮಟ್ಟಣ್ಣನವರಿಗೆ ಈ ಅರ್ಜಿ ಹಾಕದೆ ಹೋದ್ರೆ ಚೈನ್ ಹಾಕಿ ನಿಲ್ಲೋ ಪರಿಸ್ಥಿತಿ ಬಂದಿತ್ತು. ಅವ್ರು ಹೋಗಿದ್ರೆ ಅವ್ರನ್ನ ಬಂಧಿಸಿ ಅವ್ರನ್ನ ತಕ್ಷಣ ರಾತ್ರಿಯಲ್ಲಿ ನ್ಯಾಯಾಧೀಶರು ಮನೆಗೆ ಪ್ರೊಡ್ಯೂಸ್ ಮಾಡಿ ತನಿಖೆಗೆ ಬೇಕಾಗುತ್ತೆಂದು 12 ದಿವಸ 15 ದಿವಸ ಕೇಳಿರೋರು 12 ದಿವಸ ಕೊಟ್ಟಿರೋರು ಕರೆದುಕೊಂಡು ಹೋಗಿ ಎಲ್ಲಾನು ಪ್ಲಾಂಟ್ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅವ್ರ ಮೇಲೆ ಈಗ ಬಂಧಿಸಿದ ಮೇಲೆ ಸಾಕ್ಷಿ ಬಿಲ್ಡಪ್ ಆಗುತ್ತೆ. ಧರ್ಮಸ್ಥಳ ಟ್ರಸ್ಟ್ ಫ್ಯಾಮಿಲಿ ಟ್ರಸ್ಟ್. ಒಂದು ಫ್ಯಾಮಿಲಿಗೆ ಯಾಕೆ ಇಷ್ಟು? ಅದನ್ನ ಅವರು 1971 ನಲ್ಲಿ ಇದು ಬಂದು ಇದು ಹಿಂದೂ ಟೆಂಪಲ್ ಅಲ್ಲ ಅಂದು ಯಾರು ಹಾಕಿದ್ದು? ನಾನು ಹಾಕಿದ್ನ? ಲೆಟ್ ದಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಹಾಕ್ಲಿ, ಇದು ಬಂದು ಹಿಂದೂ ಧರ್ಮ ಹಿಂದೂ ಟೆಂಪಲ್ ಅಂದ ಹಾಕ್ಲಿ. ಅವ್ರು ಹೇಳೋದು ಹಿಂದೂ ಟೆಂಪಲ್ ಇಲ್ಲ ಅಂದ ಅವ್ರ ಅಫಿಡಾವಿಟ್ ಹಾಕಿರೋದು. ಇದು ಫ್ಯಾಮಿಲಿ ಟ್ರಸ್ಟ್, ಪಬ್ಲಿಕ್ ಟ್ರಸ್ಟ್ ಆಗ್ಲಿ, ಇದು ಹಿಂದೂಗಳ ಟ್ರಸ್ಟ್ ಆಗ್ಲಿ. ಹಿಂದೂ ಅಂದ್ರೆ ಎಲ್ಲರೂ ಹಿಂದೂಗಳೇ, ಎಲ್ಲ ಹಿಂದೂಗಳಿಗೂ ಅಲ್ಲಿ ಉಚಿತ ಶಿಕ್ಷೆ ಸಿಗ್ಲಿ, ಉಚಿತ ಔಷಧಿ ಸಿಗ್ಲಿ, ಆಸ್ಪತ್ರೆ ಸಿಗ್ಲಿ, ಬಡವರಿಗೆ ಸಿಗ್ಲಿ, ಶ್ರೀಮಂತರ ಹತ್ರ ದುಡ್ಡು ತಗೊಳ್ಳಿ. ಇದು ಒಂದು ಪಬ್ಲಿಕ್ ಟ್ರಸ್ಟ್ ಮಾಡಿ, ಇದು ಫ್ಯಾಮಿಲಿ ಟ್ರಸ್ಟ್ ಅವ್ರ ಪ್ರಕಾರನೇ. ಹೀಗಂತ ಹೇಳಿ ಬಾಲನ್ ಅವ್ರಿಗೆ ಅನಿಸ್ತಾ ಇದೆ ಲೈಕ್ ಅಲ್ಲಿ ತಾರತಮ್ಯ ಆಗ್ತಾ ಇದೆ, ಎಲ್ಲರಿಗೂ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ. ಬಟ್ ಅನೇಕರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಅನೇಕರು ಹೇಳ್ತಾ ಇದ್ದಾರೆ ಧರ್ಮಸ್ಥಳದಿಂದ ಅನೇಕರಿಗೆ ಸಹಾಯ ಆಗಿದೆ, ಕೆಲಸಗಳು ಸಿಕ್ಕಿದೆ, ಎಜುಕೇಶನ್ ಸಿಕ್ಕಿದೆ. ನಮ್ಮ ಮಾಧ್ಯಮದ ಕ್ಯಾಮ್ರಾ ಮುಂದೆ ಕೂಡ ಅನೇಕರು ಮಾತನಾಡಿದ್ದಾರೆ. ಅಲ್ಲಿಗೆ ಎಲ್ಲಿ ಹೆಂಗ್ ಬಂದ್ ನಿಲ್ಲುತ್ತೆ ಅಂದ್ರೆ ಬಾಲನ್ ಅವರಿಗೆ ಇಂಟ್ರೆಸ್ಟ್ ಇರೋದು ಧರ್ಮಸ್ಥಳದ ಆದಾಯ, ಧರ್ಮಸ್ಥಳದ ಖಜಾನೆ, ವೀರೇಂದ್ರ ಹೆಗಡೆ ಅವರ ಸಂಪತ್ತು. ಹಿಂಗೆ ವಿಶ್ಲೇಷಣೆ ಮಾಡೋರು ಹೆಂಗಾಗುತ್ತೆ? ನಾನು ಹೇಳಿದ್ದೇನು, ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟು ಮೇಡಮ್? ವರ್ಷಕ್ಕೆ 10%. ವರ್ಷಕ್ಕೆ ಇವ್ರು ಎಷ್ಟು ಮೇಡಮ್ ಇಂಟ್ರೆಸ್ಟ್? ತಿಂಗಳಿಗೆ ವರ್ಷಕ್ಕೆ 40%. ಈಗ 100 ಅಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ಜನ ಜಮೀನು ಹೋಗಿದ್ದೆ ಬೇಕಾ ನಿಮ್ಗೆ? ನಮ್ಮ ಹತ್ರನೇ ಸುಮಾರು ಜನ ಈಗ ಬರ್ತಾ ಇದಾರೆ, ಸರ್ ನನ್ನ ಜಮೀನು ಕಿತ್ಕೊಂಡ್ರು, ನನ್ನ ಅಪ್ಪನ್ನು ಕಾಬೋಡಿದ್ರು, ಇದು ಮಾಡಿದ್ರು. ನೋಡಿ, ಇದು ನೀವು ಹಿಂದೂ ಧರ್ಮಸ್ಥಳ, ನೀವು ಹಿಂದೂ ಟೆಂಪಲ್ ಅಂತ ಹೇಳಿ ಹಿಂದೂ ಟ್ರಸ್ಟ್ ಮಾಡಿ, ಇದು ಟ್ರಸ್ಟಿಗಳಿಗೆ ಹೋಗ್ಲಿ. ಒಂದು ಫ್ಯಾಮಿಲಿ 1 ಲಕ್ಷ ಕೋಟಿ ರೂಪಾಯಿ ದೇವರ ಮೇಲೆ ಮಾಡಿರೋದು, 53 ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, 75,000 ಜನಕ್ಕೆ ಕೂಲಿ ಕೊಡ್ತಾರೆ. 70,000 5,000 ಜನ ಕೆಲಸ ಮಾಡೋದು, ನೀವು ಎಷ್ಟು ಕೊಡ್ತಾ ಇದ್ದೀರಾ ಸಂಬಳ? 50,000 ಕಡಿಮೆ ಸಂಪಾದನೆ ಮಾಡಿ ಬಾಳಕ್ಕಾಗುತ್ತಾ? ನೀವು ಕೊಡೋ ಸಂಬಳ 10,000, 12,000, 13,000. ನೀವು ಕನಿಷ್ಠ ವೇತನ ಕೊಡಿ. ನೀವು ಒಂದು BA ಮಾಡೆಲ್ ಎಂಪ್ಲಾಯರ್ ಕೊಡಿ, 50,000 ಕೊಡಿ. ಸರಿ, ಐ ಬಿಲೀವ್ ಯು ಆರ್ ಅ ಲಾಯರ್ ಸರ್. ಹಾಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಅಲ್ಲೇನೋ ಜಮೀನುಗಳನ್ನ ಕಸಿಯಲಾಗಿದೆ ಅಥವಾ ಅತ್ಯಾಚಾರ ಕೊಲೆಗಳಾಗಿದೆ ಅಂತ ಹೇಳಿ ಯಾರಾದ್ರೂ ನಿಮ್ಮ ಹತ್ರ ಬಂದ್ರೆ ನೀವು ಯೂಟ್ಯೂಬರ್ ಗಳನ್ನ ಕಟ್ಟಬೇಕು ಅಥವಾ ಇದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅಂತ ಹೇಳಿ ಅವ್ರಿಗೆ ಸಲಹೆ ಕೊಡ್ಬೇಕಾ? ನೋಡಿ, ಜರ್ನಲಿಸಂ ಅನ್ನೋದು, ತಾವು ಜರ್ನಲಿಸ್ಟ್, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. These are all 3 pillars. 4th pillar is journalism. YouTuber also journalists. ಅಲ್ವಾ? ಇಲ್ಲ ಅಂತೀರಾ? ಅವರು ಜರ್ನಲಿಸ್ಟ್. ಮಾನ್ಯತೆ ಎಷ್ಟರ ಮಟ್ಟಿಗೆ ಸಿಕ್ಕಿದೆ? ಅವರು ರೋಲ್ ಕಾಲ್ ಮಾಡ್ಕೊಂಡ್ರೆ ಜರ್ನಲಿಸ್ಟ್ ಅಲ್ಲ. ಬಟ್ ಹೆಂಗಾಗೋಯ್ತು ನೋಡಿ ಸರ್. ಬಾಲನ್ ಸರ್, ನಾನು ನಿಮಗೆ ಪ್ರಶ್ನೆ ಕೇಳುವಾಗ ನೀವು ಫೈಲ್ ಮಾಡಿದ ಪಿಟಿಷನ್ ನ ಅಷ್ಟು ಪುಟಗಳನ್ನ ಓದ್ಕೊಂಬಂದು ಪ್ರಶ್ನೆ ಕೇಳಿದೆ. ಬಟ್ ಒಬ್ಬ ಯೂಟ್ಯೂಬರ್ ಒಂದು 5 ಸೆಕೆಂಡ್ ನ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ನಾನು ಯಾರನ್ನೂ ಪ್ರಶ್ನೆ ಮಾಡಿಲ್ಲ, ನಾನು ಯಾವುದೇ ಸಾಕ್ಷ್ಯಗಳ ವಿಚಾರಣೆ ಮಾಡಿಲ್ಲ, ನಾನು ಅವರಿಂದ ಇವರಿಂದ ಕೇಳಿದ ಕಥೆಯನ್ನ ನಿಮ್ ಮುಂದೆ AI ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದಾಗ, ಡು ಯು ಕಾಲ್ ಹಿಮ್ ಅ ಜರ್ನಲಿಸ್ಟ್? ಈಸ್ ಅ ಸ್ಟೋರಿ ಟೆಲ್ಲರ್. ಈಸ್ ಎ ಯೆಲ್ಲೋ ಜರ್ನಲಿಸ್ಟ್. ಎಕ್ಸಾಕ್ಟ್ಲಿ, ಎಲ್ಲೋ ಅದಕ್ಕೆ ನಾನು ಜರ್ನಲಿಸಂ ಇಸ್ ಎ ಸ್ಕಿಲ್. ನೀವು, ನಾನು ಒಂದು ಲಾಯರ್ ನನ್ನನ್ನ ಕೂರ್ಸ್ಕೊಂಡು ಇಷ್ಟೊಂದು ಪ್ರಶ್ನೆ ಮಾಡಿದ್ರೆ ಅಂದ್ರೆ ಇವರ ಜರ್ನಲಿಸ್ಟಿಕ್ ಸ್ಕಿಲ್. ಐ ವಿಲ್ ಕಮ್ ಬ್ಯಾಕ್ ಅಗೇನ್ ಟು ಮೈ ಕ್ವೆಶ್ಚನ್ ಸರ್. ನಿಮ್ಮ ಬಳಿಯಲ್ಲಿ ಯಾರೋ ನನ್ನ ಜಮೀನನ್ನ ಕಸ್ಕೊಂಡಿದ್ದಾರೆ, ನಮ್ಮ ಹೆಣ್ಣು ಮಗಳು ಮಿಸ್ ಆಗಿದ್ದಾಳೆ, ನಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ನಿಮ್ಮ ಬಳಿ ಬಂದಾಗ ಆಸ್ ಅ ಲಾಯರ್ ನೀವು ಅವ್ರಿಗೆ ಯಾವ ರೀತಿ ಸಲಹೆ ಕೊಡಬೇಕು? ಯೂಟ್ಯೂಬರ್ ಬಳಿ ಹೋಗ್ಬಿಟ್ಟು ಕತೆ ಹೇಳಿಸಿ ಅಂತನಾ, ಅಥವಾ ಕಾನೂನಾತ್ಮಕವಾಗಿ ನೀವು ಕೇಸ್ ರಿಜಿಸ್ಟರ್ ಮಾಡಿ ಫೀಸ್ ಕೊಟ್ರೆ ಅಂದಲ್ಲ? ಅದು ಅದಕ್ಕೆ ಫೀಸ್ ನಾನ್ ತಗೊಳ್ಳಲ್ಲ. ಕನ್ಸಲ್ಟೇಷನ್ ಫೀ ನನ್ನ ಆಫೀಸಲ್ಲಿ ಇಲ್ವೇ ಇಲ್ಲ. 5 ಗಂಟೆ ಮಾತಾಡಿದ್ರೇನು ₹1 ನಾನು ಚಾರ್ಜ್ ಮಾಡಲ್ಲ. ರೀಡಿಂಗ್ ಫೀಸ್ ನಾನು ತಗೊಳ್ಳಲ್ಲ. ಕೇಸ್ ಆಗುತ್ತೆ ಅಂದ್ ನೋಡಿ, ಆಗುತ್ತೆ ಅಂದ್ರೆ ಮಾತ್ರ ತಗೊಳ್ತೀವಿ. ಬಂದ್ರೆ ನಾವು ಹಿಂಗ್ ಹೋಗಿ ಅಲ್ಲಿ ಹೋಗಿ ಯು ಗೋ ಆನ್ ಫೈಲ್ ಎ ಕಂಪ್ಲೇಂಟ್,
ಇಲ್ಲಿ CCB ಇದೆ, ಅಲ್ಲೋಗಿ ದುಡ್ಡು ಕೊಡಿ, ಅಲ್ಲಿ ಸ್ಟೇಷನ್ ಇದೆ, ಅವ್ರು ತಗೊಂಡಿಲ್ಲ ಅಂದ್ರೆ DCP ಹತ್ರ ಹೋಗಿ ಈಗ ಪ್ರಿಯಾಂಕಾ ಶ್ರೀವತ್ಸವ ಕೇಸ್ ಹಿಂಗಿದೆ ಅಂತ ಅಡ್ವೈಸ್ ಮಾಡಿ ಕಳಿಸ್ತೀವಿ. ಫೋನ್ ನಲ್ಲಿ ಕೇಳಿದ್ರೇನು ಕಳಿಸ್ತೀವಿ. ಈಗ ವರ್ಕರ್ಗೆ ಕೂಲಿ ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀವಿ. 4 ಗಂಟೆಗೆ ಬೆಂಗಳೂರೆಲ್ಲ ತಿರುಗಿದ್ದೀನಿ. ಸೊ ಇದು ಅದರಿಂದ ಎಲ್ಲಾ ಲಾಯರ್ಗಳು ತಿರುಗಬೇಕಂದಲ್ಲ. ದಿಸ್ ಈಸ್ ಅನ್ ಇಂಟ್ರೆಸ್ಟ್, ದಟ್ಸ್ ಆಲ್. ಒನ್ ಶುಡ್ ಬಿ ಆನೆಸ್ಟ್ ಟು ಈಸ್ ಪ್ರೊಫೆಷನ್. ದಾರಿ ತಪ್ಪಿಸೋದು, ಸುಳ್ಳು ಹೇಳೋದು, ದುಡ್ಡು ಮಾಡೋದು, ಇದು ಇಟ್ಸ್ ನಾಟ್ ಎ ಗುಡ್ ಲೈಫ್. ಇದ್ರ ಜೊತೆಗೆ ನಿಮ್ಮ ಜೊತೆಯಲ್ಲೇ ಇದ್ದ ಕೆಲವರು ನೇರವಾಗಿ ಹೇಳ್ಬಿಡ್ತಾರೆ, ದೇವಸ್ಥಾನದ ಖಜಾನೆ ಅದ್ರ ಲೆಕ್ಕ, ಅದ್ರ ಜೊತೆಗೆ ಇದು ಮನುವಾದಿಗಳದ್ದು, ಇದೆಲ್ಲ ಹೇಳಿಕೆಗಳು ಬಂದಿದೆ. ನೋಡಿ, ಮನುವಾದ, ಬ್ರಾಹ್ಮಣವಾದ, ಹಿಂದೂವಾದ, ಹಿಂದುತ್ವವಾದ, ಕೋಮುವಾದ, ದಟ್ಸ್ ಅ ಸಪರೇಟ್ ಡಿಬೇಟ್. ಇಲ್ಲಿ ಏನಾಗಿ ತಿರುಪತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಓನ್ಲಿ ಆನ್ ಧರ್ಮಸ್ಥಳ ಬಿಕಾಸ್ ದೇರ್ ವರ್ ಮರ್ಡರ್ಸ್. ಚಾರ್ಜ್ ಶೀಟ್ ಇದೆ, ರಾಶ್ಮಿ ಆದಮ್ ಅಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ ರೇಪ್ ಆಗಿದೆ ಎಂದು. ಅದು ಧರ್ಮಸ್ಥಳದಲ್ಲಿ ಆಗಿದೆ, ಅದನ್ನ ಮಾತಾಡ್ತಾ ಇದ್ವಿ ನಾವು. ಬೇರೆ ಎಲ್ಲ ದೇವಸ್ಥಾನ ಬಗ್ಗೆ ನಾವು ಎಲ್ಲ ಮಾತಾಡ್ತಾ ಇದ್ದೀವಿ. ನಾನು ಹೇಳ್ಬೋದು, ನಾನು ದೇವ್ರು ನಂಬೋದಿಲ್ಲ ಅಂದ್ರೆ ತಾವು ದೀಪಾವಳಿ ಆಚರಣೆ ಮಾಡ್ತೀರಾ, ನಾನು ಮಾಡಲ್ಲ. ದೀಪಾವಳಿ ಅಂದ್ರೆ ಏನಂದು ನನಗೆ ಗೊತ್ತಿದೆ, ಆ ಸ್ಟೋರಿ ಗೊತ್ತಿದೆ, ಅದನ್ನ ನಾನು ನಂಬೋದಿಲ್ಲ. ಇದರ ಜೊತೆಗೇನೆ ಬಾಲನ್ ಸರ್, ನೀವು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವಾಗ ಹೇಳ್ತೀರಿ, ಇಲ್ಲಿ ನ್ಯಾಯಾಧೀಶರಲ್ಲೂ ಕೂಡ 2 ಕ್ಯಾಟಗರಿ ಆಗ್ಬಿಟ್ಟಿದ್ದಾರೆ. ಕೆಲವರು ಸಂವಿಧಾನವಾದಿಗಳು, ಮತ್ತೆ ಕೆಲವರು ಸನಾತನವಾದಿಗಳು ಅಂತ ಹೇಳಿ. ಅಂದ್ರೆ ನ್ಯಾಯಾಧೀಶರ ಬಗ್ಗೆ ಕೂಡ ನಿಮಗೆ ಅಪನಂಬಿಕೆ ಶುರುವಾಗ್ಬಿಟ್ಟಿದ್ಯಾ? ಅಥವಾ ನಾನು ಇನ್ನೊಂದು ರೀತಿಯಲ್ಲೂ ಕೇಳ್ತೀನಿ, ಸನಾತನವಾದಿಗಳಾದ್ರೆ ಇಸ್ ಇಟ್ ಅಫೆನ್ಸಿವ್? ಗುಡ್ ಕ್ವಶನ್. ನನಗೆ ಟೈಮ್ ಕೊಡ್ಬೇಕು ನೀವು. ನೋಡಿ, ಸನಾತನವಾದ ನೀವು ಓದಿದ್ರು ಏನೋ ಗೊತ್ತಿಲ್ಲ. ಸನಾತನ ಅನ್ನೋದು ರಾಮಾಯಣ, ಮಹಾಭಾರತ, ಶ್ರುತಿ, ಸ್ಮೃತಿ ಇಲ್ಲಿ ಎಲ್ಲಿ ಇಲ್ಲ. ಸನಾತನ ಅಂದು ಈಗ ಹೇಳ್ತಾ ಇರೋದು ರಾಮಾಯಣದಲ್ಲಿ ಉತ್ತರಾಖಂಡ, ಸಂಬುಗನ್ ತಲೆನೇ ರಾಮ ಕೊಯ್ದ. ಮಹಾಭಾರತದಲ್ಲಿ ಏಕಲವ್ಯನ್ ಬೆರಳು ಕತ್ತರಿಸಿದ್ರು. ಮನುಸ್ಮೃತಿನಲ್ಲಿ ಶೂದ್ರರು ಊಟ ಮಾಡಬಾರ್ದು, ಓದಬಾರ್ದು. ಋಗ್ವೇದದಲ್ಲಿ ಶೂದ್ರರು ಕೀಳು ಜಾತಿ, ಮೇಲು ಜಾತಿ, ಅಂದ್ರೆ ಅದು ಎಟರ್ನಲ್ ಅಂತ ಹೇಳ್ತಾರೆ. ತಾವು ಒಪ್ತೀರಾ? ಈಗ ಕೇರಿ ಇದೆ, ಕೇರಿನವರು ಊರಿಗೆ ಬರಬಾರ್ದಂದಿದೆ. ಅಗ್ರಹಾರದಲ್ಲಿ ಅವರಿಗೆ ಜಮೀನು ಕೊಡಲ್ಲ. ಮನುಷ್ಯರಂದ್ರೆ ಮನುಷ್ಯರು ಸಮಾನತೆ. ಆದ್ರಿಂದ ಈ ಸನಾತನವಾದವನ್ನು ಮನುವಾದ ಏನ್ ಹೇಳುತ್ತೆ? ಮನುವಾದ ಅಂದ್ರೆ ಮನುಸ್ಮೃತಿ. ನೀವು ಓದಿದ್ರೆ ಏನೋ ಗೊತ್ತಿಲ್ಲ, ಗೂಗಲ್ ಮಾಡಿ ನೋಡಿ, ಅದ್ರಲ್ಲಿ ಹೇಳಿದೆ, ಬ್ರಾಹ್ಮಣರು ಒಂದು ಹುಡುಗಿನ ರೇಪ್ ಮಾಡಿದ್ರೆ ಸಾರಿ ಸರ್, ನನಗೆ ಗೊತ್ತಿಲ್ಲ ನೀವು ಯಾವ ಮನುಸ್ಮೃತಿ ಓದಿದ್ದೀರಿ ಅಂತ ಹೇಳಿ. ಗೂಗಲ್ ಅಲ್ಲಿ ಸಿಗೋದೇನೆ ಮನುಸ್ಮೃತಿ. ನೀವ್ ಹೇಳಿದ್ರಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ, ಮತ್ತೆ ಹೇಳ್ತಿದ್ದೀನಿ, ನಾನು ಎಕ್ಸ್ಪರ್ಟ್ ಅಲ್ಲ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಚಾತುರ್ವರ್ಣ ಪದ್ಧತಿ ಅಂತ ಇದ್ದಿದ್ದು ಅವರ ವೃತ್ತಿಯನ್ನ ಆಧರಿಸಿಯೇ ಹೊರತು ಈಗಿರುವ ಜಾತಿ ಪದ್ಧತಿ ಆಗಿರ್ಲಿಲ್ಲ ಸರ್. ಈಗಿರುವ ಜಾತಿ ಪದ್ಧತಿ ಆಗಿರ್ಲಿಲ್ಲ. ಮತ್ತೊಮ್ಮೆ ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ವೇದ ಉಪನಿಷತ್ತುಗಳಲ್ಲಿ ವರ್ಣನೆ ಆಗಿರುವ ಈ ವರ್ಣ ಪದ್ಧತಿ ಏನಿದೆ, ಜಾತಿ ಅಲ್ಲ ಅದು. ವರ್ಣ ಪದ್ಧತಿಗೂ ಜಾತಿ ಪದ್ಧತಿಗೂ ವ್ಯತ್ಯಾಸ ಇದೆ. ಮಿಸ್ಇಂಟರ್ಪ್ರಿಟೇಷನ್ ಅಲ್ಲ ಸರ್, ದಿಸ್ ಇಸ್ ದ ಫ್ಯಾಕ್ಟ್. ನೋ, ಯು ರೀಡ್. ಐ ಹ್ಯಾವ್ ರೆಡ್ ಮನುಸ್ಮೃತಿ. ಇನ್ನೊಂದ್ಸತಿ ಮನುಸ್ಮೃತಿಯನ್ನ ಈಗ ಯಾರು ಕೂಡ ಸಂವಿಧಾನ ಅಂತ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಯಾರು ತಗೊಳ್ತಾ ಇಲ್ಲ. ಸನಾತನ ಧರ್ಮಕ್ಕೆ ಮನುಸ್ಮೃತಿ ಇಸ್ ನಾಟ್ ದ ಕಾನ್ಸ್ಟಿಟ್ಯೂಷನ್. ನಾಟ್ ಓನ್ಲಿ ಮನುಸ್ಮೃತಿ, ಇಟ್ ಇಸ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಇಸ್ ನಾಟ್ ಸರ್, ನಾಟ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಇಸ್ ನಾಟ್. ನಾನು ಇನ್ನೊಂದು ಕ್ವಶನ್ ಕೇಳಿದ್ರು, ಇದ್ರ ಮೇಲೆನೆ ಹೋಗ್ತಾ ಇದ್ವಿ ನೋಡಿ. ಈಗ ಸೋರ್ಸ್ ಲಾ ಅಂತ ಇರುತ್ತೆ. ಸೋರ್ಸ್ ಲಾ ಸಂವಿಧಾನ. ಸೋರ್ಸ್ ಲಾ ಅದನ್ನ ಸೋರ್ಸ್ ಎಲ್ಲೆಲ್ಲೊಂದು ತೆಗೆದು ಹಾಕ್ತಾರೆ. ನೋ ಸೋರ್ಸ್ ಇಸ್ ಟೇಕನ್ ಫ್ರಮ್ ಮನುಸ್ಮೃತಿ ಆರ್ ಋಗ್ವೇದ ಆರ್ ಭಗವದ್ಗೀತಾ, ರೈಟ್? ಕೆಲವು ನ್ಯಾಯಾಧೀಶರು ಸೋರ್ಸ್ ಲಾ ಕಾನ್ಸ್ಟಿಟ್ಯೂಷನ್ ಅಂತ ತೋರಿಸ್ತಾರೆ, ಕೆಲವು ನ್ಯಾಯಾಧೀಶರು ಸೋರ್ಸ್ ಲಾ ಮನುಸ್ಮೃತಿನ ತೋರಿಸ್ತಾರೆ. ಅಂಡರ್ ಆರ್ಟಿಕಲ್ 141 ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರು ಅದನ್ನು ಕೋರ್ಟ್ ಮಾಡಿದ್ರೆ ದಟ್ ಬಿಕಮ್ ಎ ಲಾ ವಿತೌಟ್ ಚೇಂಜಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಹಾಗೆ ಇರುತ್ತೆ. ಈಕ್ವಾಲಿಟಿ ಫಾರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ,
ಆರ್ಟಿಕಲ್ 17 ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಇಸ್ ಅನ್ ಅಫೆನ್ಸ್ ಅಂತ ಹೇಳುತ್ತೆ. ನಾನು ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ ಸರ್, Article 17 ಅನ್ಟಚಬಿಲಿಟಿ ಅನ್ನೋದನ್ನ ಇದನ್ನೆಲ್ಲಾನು ಸನಾತನ ಧರ್ಮವೇ ಅನ್ಟಚಬಿಲಿಟಿ ಅಂತ ಹೇಳ್ತಾರೆ ಅಂದ್ರೆ ಅಂತ ಮೂರ್ಖರು ಇನ್ನೊಬ್ರು ಇಲ್ಲ ಅಂತ ಹೇಳಿ ಬಹುಶಃ ಸನಾತನ ಧರ್ಮದ ಪದ್ಧತಿಯನ್ನು ಅರ್ಥ ಮಾಡ್ಕೊಂಡು ನೀವು ಸನಾತನ ಅಂದ್ರೆ ನೀವು ಎಪಿಕ್ಸ್ ನ ಕೋರ್ಟ್ ಗಳನ್ನ ನ್ಯಾಯಾಧೀಶರು ಬಳಸೋದನ್ನ ಹೇಳ್ತಾ ಇದ್ರಿ. ಈಗ ಅದೇ ವಾದವನ್ನ ನಾನು ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಮತ್ತೆ ಅದನ್ನು ಒಪ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮದೇ ರಾಜ್ಯದಲ್ಲಿ ಈ ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾಗ ಕೋರ್ಟ್ಗಳು ರೆಫರೆನ್ಸ್ ಆಗಿ ಹದೀಸ್ಗಳನ್ನ ಕುರಾನ್ಗಳನ್ನ ತೆಗೆದುಕೊಳ್ಬಹುದು. ಅದೇ ಕೋರ್ಟ್ ನಲ್ಲಿ ರಾಮಾಯಣ ಮಹಾಭಾರತವನ್ನ ಉದಾಹರಣೆ ತಗೊಳ್ಬಾರ್ದು. ನೀವು ಈಗ ಹಿಜಾಬ್ ಅನ್ನೋದು ಹದೀಸ್ಗಳನ್ನ ಕುರಾನ್ ತಗೊಳ್ಬಾರ್ದು. ಹಿಜಾಬ್ ಅನ್ನೋದು ನನ್ನ ನಂಬಿಕೆ. ತಾವು ಸೀರೆ ಹುಟ್ಟಿದ್ದೀರಾ, ದಟ್ ಈಸ್ ಯುವರ್ ಕಲ್ಚರ್ ಅಲ್ವಾ? ಈಗ ಏನ್ ಹೇಳೋದು ಇದಕ್ಕೆ? ಬಿಂದಿ, ದಟ್ ಈಸ್ ಯುವರ್ ಕಲ್ಚರ್. ಯಾರಾಗ್ಲೂ ನಾಳೆ ಬಿಂದಿ ಇಡಬೇಡ, ನೀವು ಸೀರೆ ಉಟ್ಕೋಬೇಡ ಅಂದ್ರೆ ಇಟ್ ಈಸ್ ಅಫೆಂಡಿಂಗ್ ಯುವರ್ ಫಂಡಮೆಂಟಲ್ ರೈಟ್. ಒಂದು ಹುಡುಗಿ ತಲೆ ಮೇಲೆ ಒಂದು ಬಟ್ಟೆ ಹಾಕೊಳ್ತಾಳೆ, ದಟ್ ಈಸ್ ದೇರ್ ಟ್ರೆಡಿಷನ್. ವೈ ಯು ಆರ್ ಅಪೋಸಿಂಗ್? ನೋ, ಐ ಆಮ್ ನಾಟ್ ಗೋಯಿಂಗ್ ಟು ದಟ್ ಡಿಬೇಟ್ಸ್. ನಾನು ಹೇಳ್ತಿರೋದು ಅಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಅಲ್ಲಿ ಏನ್ ಹೇಳಿದ್ದಾರೆ ನ್ಯಾಯಾಧೀಶರು ನೋಡಿ, ಅದು ಧರ್ಮ ಅಲ್ಲ, ಸನಾತನ ಧರ್ಮ ಅವ್ರ ಧರ್ಮ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಧರ್ಮ ಅನ್ನೋದು ರಿಲಿಜಿಯನ್. ನನ್ನ ಪ್ರಕಾರ ಎವ್ರಿ ರಿಲಿಜಿಯನ್ ಇಸ್ ದೇರ್ ಓನ್ ಫೇತ್. ಯು ಡೋಂಟ್ ಟು ಡಿಫ್ರೆನ್ಶಿಯೇಟ್. ಅದು ಅವ್ರ ಫೇತು, ಇದು ಯುವರ್ ಫೇತು. ದಟ್ ಈಸ್ ಇಸ್ ಪರ್ಸನಲ್, ದಿಸ್ ಇಸ್ ಆಲ್ಸೋ ಪರ್ಸನಲ್. ಸರ್, ನಾವು ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಿಲ್ಲ. ನೀವು ಹೇಳಿದ್ದೇನು, ಕೆಲ ನ್ಯಾಯಾಧೀಶರು ಸನಾತನ ಧರ್ಮದ ಕೆಲ ಪುಸ್ತಕಗಳಿಂದ ಅಥವಾ ರೆಫರೆನ್ಸ್ ತಗೊಂಡ್ಬಿಟ್ಟು ಕೋರ್ಟ್ ಮಾಡ್ತಾರೆ. ಆ ಅರ್ಥದಲ್ಲೇ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಹದೀಸನ್ನು ಅಥವಾ ಕುರಾನ್ ಅನ್ನು ಕೋರ್ಟ್ ತಗೊಂಡು ಕೂಡ ತೀರ್ಪು ಕೊಡಬಾರ್ದು. ಇಟ್ ವಿಲ್ ಬಿಕಮ್ ನೀವು ಯಾಕೆ ಅದನ್ನ ತಗೊಳ್ತೀರಾ? ಸೋರ್ಸ್ ಲಾ, ಫಂಡಮೆಂಟಲ್ ರೈಟ್ಸ್ ಕಾನೂನು ಪ್ರಕಾರ ಹೇಳಿ. ಈಗ ಕರ್ನಾಟಕದಲ್ಲಿ 36,000 ಮುಜರಾಯಿ ಇಲಾಖೆ ಟೆಂಪಲ್ಸ್ ಇದೆ. ಒಂದು ಟೆಂಪಲ್ ಅಲ್ಲಿ ಕೂಡ ಒಂದು ಶೂದ್ರ ದಲಿತು ಪೂಜಾರಿಯಾಗಿಲ್ಲ. ತಮಿಳುನಾಡಲ್ಲಿ 240 ಜನ ಶೂದ್ರರಿಗೆ ಕೆಲಸ ಕೊಟ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಡ್ರು. ಯಾಕೆಂದ್ರೆ ಶೂದ್ರರು ಪೂಜಾರಿಗಳಾಗಿ ಆಗ್ಬಾರ್ದಂದು. ಅರೆ, ನನ್ನ ದೇವರು ನನ್ನ ನಂಬಿಕೆ, ನಾನು ನಂಬ್ತೀನಿ, ಪೂಜೆ ಮಾಡ್ತೀನಿ, ನಾನು ಫುಲ್ ಟೈಮ್ ಪೂಜಾರಿ ಆಗ್ತೀನಿ. ನಿಮ್ಗೆ ನನ್ಗೆ ಗೊತ್ತಿಲ್ಲ, ದಿಸ್ ಮೇ ಬಿ ಔಟ್ ಆಫ್ ಬಾಕ್ಸ್, ಬಟ್ ಸ್ಟಿಲ್ ಒಂದು ಉದಾಹರಣೆ ಕೊಡ್ತೀನಿ ಸರ್. ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರ, ಅದರಲ್ಲಿ ಪೂಜೆ ಮಾಡ್ಲಿಕ್ಕೆ ಸ್ಪೆಷಲ್ ತರಬೇತಿಯನ್ನ ಕೊಟ್ಟು ಎಲ್ಲಾ ಸಮುದಾಯದವರಿಗೂ ಪ್ರಾತಿನಿಧ್ಯ ಕೊಟ್ಟು ಯಾರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರು ಜಾತ್ಯತೀತವಾಗಿ ಅವರಿಗೆ ಆನ್ ದ ಬೇಸಿಸ್ ಆಫ್ ದರ್ ಮೆರಿಟ್ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಇದು ನಮ್ಮ ಸನಾತನ ಧರ್ಮ. ಎನಿವೇ, ಅಲ್ಲ, ನೀವು ಎಕ್ಸಾಂಪಲ್ ಕೊಟ್ರಿ, ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ವಿಲ್ ಕಮ್ ಬ್ಯಾಕ್ ಟು ಧರ್ಮಸ್ಥಳ. ಇಡೀ ಪ್ರಕರಣ ಎಲ್ಲರಿಗೂ ಇದ್ದದ್ದೇನು ಅಂತಂದ್ರೆ, ಇದು ಮತ್ತೊಮ್ಮೆ ಗಾಳಿಯಲ್ಲಿ ಗುಂಡಾಗಬಾರ್ದು. ಸೌಜನ್ಯ ಪ್ರಕರಣ, ಅಲ್ಲಿ ನ್ಯಾಯ ಸಿಗಲಿಲ್ಲ. ವೇದವಲ್ಲಿ ಪ್ರಕರಣ, ನ್ಯಾಯ ಸಿಗಲಿಲ್ಲ. ಹೀಗೇನೆ ಈ 100 ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಏನಾದ್ರು ಕೊಲೆ ಅತ್ಯಾಚಾರ ಆಗಿದ್ರೆ ನ್ಯಾಯ ಸಿಗಬೇಕು. ಇದು ಕೂಡ ತೀರ್ಪು ಅಥವಾ ಇಂಥವರೇ ಅಪರಾಧಿ ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ತೀರ್ಪು ಬರಬಾರ್ದು ಅನ್ನೋದು. ಈಗ SIT ಹೋಗ್ತಿರುವ ಹಾದಿಯನ್ನ ಗಮನಿಸಿದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೆ ನೋಡಿ. ನಾವು SIT ಒಂದು ತಪ್ಪು ಮಾಡಿದ್ದಾರೆ, ಅದನ್ನ ನ್ಯಾಯಾಧೀಶರು ನೆನ್ನೆ ಸ್ಟೇ ಕೊಟ್ಟಿದ್ದಾರೆ. ಅದು ಇನ್ನೊಂದು, ಐ ಆಮ್ ಕ್ಲಾರಿಫೈಯಿಂಗ್ ಯುವರ್ ವ್ಯೂವರ್ಸ್, ಅದು ಕಂಪ್ಲೀಟ್ ಕೇಸ್ ಹೋಗೋದಿಲ್ಲ. ಏನು ತಪ್ಪು ನಡೆದಿದ್ದೆ ಅದನ್ನ ಯು ಸೆಟ್ ಇಟ್ ರೈಟ್ ಎಂದು ಬರುತ್ತೆ. ಅವ್ರು ಏನ್ ತನಿಖೆ ಮಾಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ರಿಪೋರ್ಟ್ ಕೊಡ್ಲಿ. ನಾವು ಅವ್ರ ರಿಪೋರ್ಟ್ ಬಗ್ಗೆ ನಾನು ಅದರಲ್ಲಿ ಏನು ಹೇಳಿಲ್ಲ. ಪ್ರೊಸೀಜರ್ ವಾಟ್ ಯು ಫಾಲೋಡ್ ಈಸ್ ರಾಂಗ್, ಸೆಟ್ ಇಟ್ ರೈಟ್ ಅಷ್ಟೇ ಕೇಳಿದೀನಿ. ಸೆಟ್ ಇಟ್ ರೈಟ್ ಆಗ್ಲಿ. ತಪ್ಪು ಮಾಡಿರೋ ಅವ್ನು ಸಿಕ್ಕಿದ್ರೆ ಅವನು ಹೋಗ್ಲಿ. ಈಗ ಈ ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಇಲಾಖನ ಇದ್ರೆ ಏನಾಗುತ್ತೆ? ಕೇಸೇ ಒಟ್ಟಾಗುತ್ತೆ. Therefore, Balan supported SIT its investigation to set it right. ಅಷ್ಟೇ. ಇದರಲ್ಲಿ ಅದನ್ನ ದಾರಿ ತಪ್ಪಿಸೋ ಕೆಲಸ ನಾನು ಮಾಡಿಲ್ಲ. ರೈಟ್ ಸರ್. ಇಷ್ಟೊತ್ತು ಸಮಯ ಕೊಟ್ಟು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ಧನ್ಯವಾದ ತಮಗೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.